ಓಂ ಶಾಂತಿ. ಮರಡಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ. ನಾನು ಶೋಭಾ ಮಾತಾಡ್ತೀನಿ. ಇವತ್ತು ನಾವು ನುಗ್ಗೆ ಬೀಜದಿಂದ ನುಗ್ಗೆ ಸಸಿಗಳನ್ನ ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡ್ತಾಯಿದ್ದೀವಿ ಅಂತ ನೋಡೋಣ. ಮೊದಲಿಗೆ ಇದು ನಾವು ಕೆಂಪು ಮಣ್ಣು, ಗೊಬ್ಬರ ಮತ್ತು ಕೋಕೋಪೀಟ್ ಮೂರನ್ನು ತಗೊಂಡಿದ್ದೀವಿ. ಆ್ಯಕ್ಚುಲಿ ಮರಳು ಮಿಶ್ರಿತ ಮಣ್ಣು ಸ್ವಲ್ಪನೂ ಇದ್ದರೂ ಒಳ್ಳೆಯದು, ಬಟ್ ನಾನು ಸದ್ಯಕ್ಕೆ ನನಗಿಷ್ಟೇ ಸಿಕ್ಕಿದೆ, ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಸೊ ನಮ್ಮ ಭೂಮಿಲಿರೋಂಥ ಕೆಂಪು ಮಣ್ಣು ಸ್ವಲ್ಪ ತಗೊಂಡು ಅದಕ್ಕೆ ಸ್ವಲ್ಪ ಗೊಬ್ಬರ ಅಂದರೆ ನಮ್ಮದೇ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಘನಜೀವಾಮೃತ ಇದೆ ಅಂದರೆ ನೀವು ಅದನ್ನು ಹಾಕ್ಕೋಬೋದು. ಸ್ವಲ್ಪ ಪುಡಿ ಇರೋದನ್ನ, ಗಟ್ಟಿ ಇರೋದನ್ನ ತೆಗೆದುಬಿಟ್ಟು ಪುಡಿ ಇರೋದನ್ನೆಲ್ಲ ಹಾಕಿ ಎರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಾವು ಒಂದು ಶೀಟ್ ತೊಗೋಬೇಕು. ಕಪ್ಪು ಕಲರ್ದು ಮಿನಿಮಮ್ ಸೈಜ್ ಇರೋವಂಥ ಶೀಟ್ನ ನಾನು ತೊಗೊಂಡಿದ್ದೀನಿ. ಸೊ ನೀವು ಬೇಕಾದರೆ ಇದಕ್ಕೂ ನೆಕ್ಸ್ಟ್ ಸೈಜ್ ತೊಗೊಂಡ್ರೆ ಒಳ್ಳೆಯದು. ನಾವು ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಕ್ಕೊಂಡು ಇಟ್ಕೊಂಡಾಗ 1.5 ತಿಂಗಳು 2 ತಿಂಗಳು ನಾವು ಹಾಕೋಕ್ಕಾಗಲಿಲ್ಲ ಭೂಮಿಗೆ ಅಂತಂದ್ರೂ ಸಹ ಅದನ್ನು ಬೇರು ಅದರಲ್ಲೇ ನಿಮಗೆ ಸ್ಪ್ರೆಡ್ ಆಗೋದಕ್ಕೆ ಜಾಗ ಇರುತ್ತೆ. ಬಟ್ ನಾನು ಇದನ್ನು 20ರಿಂದ 30 ದಿವಸದ ಒಳಗಡೆ ನಾನು ಜಮೀನಿಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟು ಶೀಟ್ ಸಾಕಾಗುತ್ತೆ. ಯಾಕಂದರೆ 21-22ನೇ ದಿವಸಗಳಲ್ಲಿ ತಾಯಿ ಬೇರು ಬರೋವಂಥ ಸಮಯ ಆಗಿರುತ್ತೆ. ಆ ಸಮಯದಲ್ಲಿ ನಾವು ತೆಗ್ದು ನಾವು ಮೇಯ್ನ್ ಲ್ಯಾಂಡಿಗೆ ಹಾಕ್ಕೊಂಡ್ವಿ ಅಂತಂದಾಗ ನಮಗೆ ತಾಯಿ ಬೇರು ನಮ್ಮ ಜಮೀನಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ಸಣ್ಣ ಪುಟ್ಟ ಗಾಳಿ, ದೊಡ್ಡ ಗಾಳಿ ಬಂದ್ರೂ ಸಹ ಬೀಳೋದಿಲ್ಲ. ಮರಗಳು ಭದ್ರವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆದಷ್ಟು ನಾವು ಆ ಟೈಮಲ್ಲಿ ಹಾಕ್ಕೊಳ್ಳೋದ್ರಿಂದ ತುಂಬ ಉತ್ತಮ ಅಂತ ಹೇಳ್ಬಿಟ್ಟು ನಾನು ಈ ಥರ ಶೀಟ್ಗಳನ್ನಲ್ಲೇ ಹಾಕ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಿ, ನಾವು ಆದಷ್ಟು ಶೀಟ್ ಒಳಗಡೆ ಮಣ್ಣು ತೊಗೊಂಡ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಹಾಕೋದ್ರಿಂದ ಏರ್ ಗ್ಯಾಪ್ ಎಲ್ಲ ಹೋಗುತ್ತೆ. ಅಂದರೆ ಭದ್ರವಾಗಿ ಕುತ್ಕೊಳ್ಳುತ್ತೆ, ನಮಗೆ ಎಲ್ಲೂ ಬೀಳೋದಿಲ್ಲ. ಎತ್ತದಾಗ ಹಿಕ್ಕಿದಾಗ ನೀರು ಹಾಕಿದಾಗೆಲ್ಲ ನಮಗೆ ಹುಟ್ಟಿದಂಥ ನುಗ್ಗೆ ಸಸಿಗಳು ಹಲ್ಲಾಡಬಾರ್ದು. ಸೊ ಅದರಿಂದ ಆದಷ್ಟು ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಭಾಗಕ್ಕೆ ಕೋಕೋಪೀಟ್ನ ಹಾಕ್ಕೊತಾ ಇದ್ದೀವಿ. ಸೊ ನಾವೇನಾದರೂ ನೀರು ಹಾಕೋದು 1 ದಿನ 2 ಗಂಟೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೋಕೋಪೀಟ್ ಇರೋದ್ರಿಂದ ತೇವಾಂಶ ಇಟ್ಕೊಂಡಿರುತ್ತೆ. ಬೀಜ ಅಂಕುರಿತ ಆಗೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂಥೇಳಿ ಮೇಲ್ಗಡೆ ಮಾತ್ರ ನಾನು ಕೋಕೋಪೀಟ್ ಹಾಕ್ಕೊತಾ ಇದ್ದೀನಿ. ಪೂರಾ ಕೋಕೋಪೀಟಲ್ಲೂ ಸಹ ಬೆಳೆಸ್ಬೋದು, ಬಟ್ ನನಗೆ ಮಣ್ಣಿನ ಗುಣಗಳು ಅದರಲ್ಲಿ ಸೇರಿಕೊಳ್ಳಿ ಅಂತ ಅನ್ನೋ ಕಾರಣಕ್ಕೆ ನಾನು ಅರ್ಧ ಮಣ್ಣು ಹಾಕಿ, ಒಂದು 3/4 ಭಾಗ ಮಣ್ಣು ಹಾಕಿ 1/4 ಭಾಗ ಮಾತ್ರನೇ ಕೋಕೋಪೀಟ್ ಹಾಕ್ತಾಯಿದ್ದೀವಿ. ಸ್ವಲ್ಪ ನಮಗೆ ಜಾಗ ನೀರು ಹಾಕಿದಾಗ ನೀರು ನಿಂತ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗನೂ ಸಹ ಬಿಡಬೇಕು, ಪೂರ್ತಿ ತುಂಬಾರ್ದು. ಸೊ ಈ ರೀತಿ ನಾವು ಶೀಟ್ಗಳನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ರೆಡಿ ಮಾಡಿ ಇಟ್ಕೊಂಡು ನಾನು ಹಾಕ್ತಾ ಇರೋದು PKM1 ನುಗ್ಗೆ ಬೀಜಗಳು. ಇದು ನಮ್ಮ ತೋಟದಲ್ಲೇ ಬೆಳೆದಂಥ, ನಾವು ಬೀಜಗಳನ್ನೂ ಕೊಡ್ತೀವಿ ಅಲ್ವಾ, ನಮ್ಮ ತೋಟದಲ್ಲೇ ಮಾಡಿ ಬೆಳೆದು ಇಟ್ಕೊಂಡಿರೋವಂಥ ಬೀಜಗಳು. ಇದನ್ನು ನಾವು ಆ ಶೀಟ್ಗಳಲ್ಲಿ 1/2 ಇಂಚು ಅಷ್ಟು ಮಾತ್ರ ಆಳಕ್ಕೆ ಹಾಕಬೇಕು, ತುಂಬ ಆಳಕ್ಕೆ ಹಾಕಬಾರ್ದು. ಸೊ ನೋಡಿ, ಏನು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಹಾಗೆ ಅಷ್ಟು ಮೇಲ್ಗಡೆ ಮಾತ್ರ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಯಾಕೆಂದರೆ ಅದು ಗಾಳಿ ಆಡಬೇಕು, ಆವಾಗ ಮಾತ್ರ ಹುಟ್ಟುತ್ತೆ. ಇಲ್ಲಾಂದರೆ ನುಗ್ಗೆ ಬೀಜ ಕ್ಲೀನಾಗಿ ಬರೋದಿಲ್ಲ. ತುಂಬ ಆಳಕ್ಕೆ ಹೋದಾಗ ಲೇಟಾಗೂ ಆಗುತ್ತೆ, ಕೆಲವೊಂದು ಬರೋದಿಲ್ಲ. ಈ ಥರ ಮಾಡೋದ್ರಿಂದ ಜರ್ಮಿನೇಷನ್ ಚೆನ್ನಾಗಾಗುತ್ತೆ. ಅದ್ರ ಮೇಲೆ ಸ್ವಲ್ಪನೇ ಕೋಕೋಪೀಟ್ ಹಾಕ್ಬಿಟ್ಟು ಒಂದು ಸರಿ ನೀವು ನೀರನ್ನ ನಿಧಾನಕ್ಕೆ ಹಾಯಿಸ್ಕೊಂಬಿಟ್ರಿ ಅಂದರೆ, ದಿನಕ್ಕೆ ಒಮ್ಮೆ ಹಾಕಿದ್ರೂ ಸಾಕು. ಕೋಕೋಪೀಟ್ ಹಾಕಿರೋದ್ರಿಂದ 2 ಸರಿ ಹಾಕಿದ್ರೂ ಉತ್ತಮ. ಆದರೆ ಮೇಲಿಂದ ಮರ ಗರಿ ಆ ಥರ ದೊಡ್ಡದಾಗಿ ಏನು ಬೀಳದೇ ಇರೋ ಥರ ಸೇಫಾಗಿರೋ ಜಾಗದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಆದಷ್ಟು ಸ್ವಲ್ಪ ಬಿಸಿಲು ಬರೋವಂಥ ಜಾಗದಲ್ಲಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ತುಂಬ ನೆರಳು ಬೇಡ, ತುಂಬ ಉದ್ದ ಬಂದ್ಬಿಡುತ್ತೆ ನುಗ್ಗೆ 25 ದಿವಸದಷ್ಟರಲ್ಲೇ. ಈ ಥರ ಇಟ್ಕೊಂಡ್ರೆ ಸಮಾನಾಂತರವಾಗಿ ಬೆಳೆದಿರುತ್ತೆ. ಸೊ ಈ ಥರ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ವಿಷಯ ಏನಂತಂದರೆ, ನುಗ್ಗೆ ಬೀಜಗಳನ್ನ ನೀವು ನಾಳೆ ನೀವು ನಾಟಿ ಮಾಡ್ತಾಯಿದ್ದೀರಿ ಅಂತಂದಾಗ ಇವತ್ತು ರಾತ್ರಿನೇ ನೀರಿನಲ್ಲಿ ಸ್ವಲ್ಪ ನೆನೆಸಿಟ್ಕೊಳ್ಳೋದು ಒಳ್ಳೆಯದು. ಆವಾಗ ನಿಮಗೆ ನೆಕ್ಸ್ಟ್ ಡೇ ಒಂದು ಜರ್ಮಿನೇಷನ್ ಬೇಗ ಆಗೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ತೇವ ಇರೋದ್ರಿಂದ ನಾವೇನಾದರೂ ಗಿಡಕ್ಕೆ ನೀರು ಹಾಕೋದು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೂ ಆಲ್ರೆಡಿ ಬೀಜ ನೆನೆಸಿಟ್ಟಿರೋದ್ರಿಂದ ಚೆನ್ನಾಗಿ ಜರ್ಮಿನೇಷನ್ ಬರೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನೀವು ಬೀಜಗಳನ್ನ ಹಾಕಬೇಕಂದ್ರೆ ಬೀಜಾಮೃತ ಖಂಡಿತ ಮಾಡಿ. ಬೀಜನ ಹಾಕೋಕ್ಕೆ ಮುಂಚೆ ನಾವಾದರೆ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಬೀಜಾಮೃತ ಮಾಡ್ಕೊತೀವಿ. ನೀವು ನಿಮ್ಮ ಪ್ರಾಕ್ಟೀಸ್ ಏನಿದೆ ಅದನ್ನು ಮಾಡಿ, ಬೀಜ ಸಂಸ್ಕರಣೆ ಮಾಡಿನೇ ನಾಟಿ ಮಾಡಿ. ಇದು ನನ್ನದೇ ತೋಟದ ಬೀಜ ಆಗಿರೋದ್ರಿಂದ ನಾನು ಹಾಗೇ ಹಾಕ್ತಾಯಿದ್ದೀನಿ. ನೀವು ಮಾಡಬೇಕಂದ್ರೆ ಖಂಡಿತ ಬೀಜ ಸಂಸ್ಕರಣೆ ಮಾಡಿ ಮಾಡೋದ್ರಿಂದ ಅದರಲ್ಲೇ ಒಂದು 20-30% ಅಂತ ಯಾವುದೇ ರೀತಿಯ ರೋಗಗಳು ಅಲ್ಲೇ ನಿವಾರಣೆ ಆಗಿಬಿಟ್ಟಿರುತ್ತೆ. ಅದು ಖಂಡಿತ ಮಾಡಬೇಕು ನೀವು. ಯಾಕೆಂದರೆ ನಾವು ಬೇರೆ ಯಾವುದೋ ಲ್ಯಾಂಡಿಂದ ತಂದಿರ್ತೀವಿ, ಅಲ್ಲಿ ಏನಾದರೂ ನಮಗೆ ತೊಂದರೆಗಳಿತ್ತು ಅಂದರೆ ಬೀಜದಲ್ಲೇ ಮತ್ತೆ ಜಾಸ್ತಿ ರೋಗಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಸೊ ಬೀಜ ಸಂಸ್ಕರಣೆ ಮಾಡಿನೇ ಮಾಡಿ.
ಸೊ ಇದಿಷ್ಟು ನೀವು ಈ ಥರ ಮಾಡಿಕೊಂಡು ಎಲ್ಲನ ಜೋಡಿಸ್ಕೊಂಡು ನೀವೆಲ್ಲಾದರೂ ಒಂದು ಜಾಗದಲ್ಲಿ ಇಟ್ಕೊಂಡು ಪ್ರತಿದಿನ ನೀರು ಮಾಡ್ತಾ ಬಂದರೆ 5ರಿಂದ 7ನೇ ದಿವಸಕ್ಕೆ ಸಣ್ಣದಾಗಿ ನಿಮಗೆ ನುಗ್ಗೆ ಸಸಿಗಳು ಅಂಕುರಿತ ಆಗಿರೋದು ಕಾಣುತ್ತೆ. ಹಾಗೆ ನಿಮಗೆ 21 ದಿವಸದವರೆಗೂ ನೀವು ಇಟ್ಕೋಬೋದು. 21ರಿಂದ 28 ಇಲ್ಲ 30ನೇ ದಿವಸ ಒಳಗಡೆ ನೀವು ಯಾವ ಜಾಗಕ್ಕೆ ಹಾಕಬೇಕು ಅಂದ್ಕೊಂಡಿದ್ದೀರೋ ಆ ಜಾಗದಲ್ಲಿ ಹಾಕ್ಬಿಟ್ರೆ ಬೆಸ್ಟು. ಆಮೇಲೆ ನೀವು ತೆಗಿಬೇಕಂದ್ರೆ ನಾನು ತುಂಬ ಜನ ನೋಡಿದ್ದೀನಿ, ನಮ್ಮ ತೋಟದಲ್ಲೂ ಸಹ ಆ ಥರ ಆಗಿದೆ. ಏನು ಮಾಡ್ತಾರೆ, ನಾವು ಆಳುಗಳಿಗೆ ಕೊಟ್ಟು ಗಿಡ ಹಾಕಿ ಅಂತ ಕೊಟ್ಟಾಗ ಅವರು ಕವರ್ ಸಮೇತ ನಿಮಗೆ ಇಟ್ಬಿಡ್ತಾರೆ ಭೂಮಿನಲ್ಲಿ. ಸೊ ಬೇರು ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ಗಿಡ ಹೋಗ್ಬಿಡುತ್ತೆ. ಆ ಥರ ಮಾಡ್ಕೋಬೇಡಿ. ಸ್ವಲ್ಪ ಹೆದರಿಗೆ ನಿಂತು ಅವ್ರಿಗೂ ಸಹ ಹೇಳಿ ಕರೆಕ್ಟಾಗಿ ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ವಾಲ್ಯೂಮ್ನಲ್ಲಿ ಮಾಡಿದಾಗ ಎಲ್ಲನೂ ನೀವು ಹೋಗಿ ನೋಡೋಕ್ಕಾಗಿರಲ್ಲ. ಕೆಲವರು ಈ ಥರ ಮಾಡ್ತಾರೆ. ಸೊ ನಮ್ಮ ಜಮೀನಲ್ಲಿ ನಾವು ಯಾವುದಾದ್ರೂ ಗಿಡಗಳು ನಾಟಿ ಮಾಡುವಾಗ ಹೆದರು ನಿಂತು ನೋಡ್ಕೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ. ಈ ಕವರ್ನ ತೆಗಿಬೇಕಾಗತ್ತೆ. ಒಂದು ಬ್ಲೇಡ್ನಲ್ಲಿ ಅಥವಾ ಕುಡ್ಲುನಲ್ಲಿ ಹರಿದ್ಬಿಟ್ಟು ಅಂದರೂ ತೆಗೀರಿ, ಅಥವಾ ಉಲ್ಟಾ ಮಾಡಿ ತೆಗೆದಾಗ ಪೂರಾ ಮಣ್ಣು ಸಮೇತ ಬರುತ್ತೆ ನಿಮಗೆ ಕೈಗೆ. ಅದನ್ನು ನೀವು ಭೂಮಿಗೆ ಹಾಕ್ಬೋದು. ತುಂಬ ಆಳಕ್ಕೆ ಹಾಕಬಾರ್ದು. ಈ ಪ್ಯಾಕೆಟ್ ಎಷ್ಟು ದೊಡ್ಡ ಇದೆಯೋ ಭೂಮಿ ಸಮಾನಾಂತರವಾಗಿ ನಮಗೆ ಗಿಡ ಮೇಲೆ ಬರಬೇಕು, ಅಷ್ಟೇ ಹಾಕಬೇಕು ನಾವು ಆಳಕ್ಕೆ. ಹಾಕ್ಬಿಟ್ಟು ನೀವು ಗೊಬ್ಬರ ಬೇಕಂದರೆ ಹಾಕ್ಕೋಬೋದು, ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿ. ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಪ್ರೆಸ್ ಮಾಡಿ ಮಣ್ಣಿಗೆ ಮೇನ್ ಲ್ಯಾಂಡಿಗೆ ಹಾಕಿ ಬಿಟ್ಬಿಟ್ಟು ಸ್ವಲ್ಪ ನೀರು ಕೊಡಬೇಕು. ನೀರು ನಿಂತ್ಕೊಳ್ದೇ ಇರೋ ಥರ ನೋಡ್ಕೋಬೇಕು. ಆಮೇಲೆ ನೀವು ಇದು ಪೇಪರ್ ಅಂದರೆ ಕವರಿಂದ ತೆಗ್ದು ಹಾಕೋ ಟೈಮಲ್ಲಿ ತುಂಬ ಮಣ್ಣೆಲ್ಲ ಬಿದೋಗೋದು ಬೇರಿಂದ ಅಂತ ಆ ಥರ ಎಲ್ಲ ಮಾಡಿ ಬೇರಿಗೆ ತೊಂದರೆ ಕೊಡಬೇಡಿ. ಆದಷ್ಟು ಸ್ವಲ್ಪ ಸೂಕ್ಷ್ಮವಾಗಿ ಬೇರಿಗೆ ತೊಂದರೆ ಆಗದೇ ಇರೋ ಥರ ಪ್ಯಾಕೆಟಿಂದ ತೆಗ್ದು ಭೂಮಿಗೆ ಹಾಕೊಳ್ಳೋದ್ರಿಂದ ಸೊ ನಿಮಗೆ ಯಾವುದೇ ಥರ ಡ್ಯಾಮೇಜಸ್ ಆಗ್ದಂಗೆ, ನಷ್ಟ ಆಗದೇ ಇರೋ ಥರ ಹಾಕಿದಷ್ಟು ಗಿಡಗಳು ನಿಮಗೆ ಚೆನ್ನಾಗಿ ಬರುತ್ತೆ. ಈ ಥರ ನೀವು ಸಸಿನ ಭೂಮಿಗೆ ಹಾಕಿದ ಒಂದು 6ನೇ ತಿಂಗಳಿಗೆ ನಿಮಗೆ ಮೊದಲನೇ ಹಾರ್ವೆಸ್ಟ್ನ ಮಾಡ್ಬೋದು ನುಗ್ಗೆಕಾಯಿಗಳನ್ನ. ಸೊ PKM1 ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಉದ್ದ ಬರುತ್ತೆ ನಿಮಗೆ. ಆದರೂ ಸಹ ಒಳ್ಳೆ ಕಾಯಿ, ಒಳ್ಳೆ ಕಲ್ಲರ್ ಇರೋವಂಥದ್ದು, ಶೈನಿಂಗ್ ಇರೋವಂಥ ಕಾಯಿಗಳು ಬರ್ತವೆ. ಸೊ ನುಗ್ಗೆ ಸೊಪ್ಪನ್ನು ಸಹ ಇದು ತುಂಬ ರುಚಿಯಾಗಿ ಬರುತ್ತೆ. ನುಗ್ಗೆ ಸೊಪ್ಪು, ಕಾಯಿ, ಬೀಜ, ಹಣ್ಣು ಅದಕ್ಕೆ ಹೂವು ಎಲ್ಲದಕ್ಕೂ ಸಹ ಇದು ಉತ್ತಮ ತಳಿಯಾಗಿದೆ. ಸೊ ಈ ರೀತಿ ನೀವು ಗಿಡನ ಹಾಕ್ಕೋಬೋದು. ಇದು ಅಲ್ಲದೆ ನಾನು ಇನ್ನೊಂದು ಡೈರೆಕ್ಟಾಗಿ ನೀವು ಭೂಮಿಗೆ ಹಾಕೋಬೇಕು ಅಂತ ಪರಿಸ್ಥಿತಿ ಬಂದಾಗ ಸೊ ಅಲ್ಲೂ ಅಷ್ಟೇ, ನೀವು ಏನು ಗುಂಡಿಗಳನ್ನ ಸ್ವಲ್ಪ ಮಣ್ಣ ಎಲ್ಲ ಲೂಸ್ ಮಾಡ್ಕೊಂಡಿರ್ತೀರಿ, ತುಂಬ ಆಳಕ್ಕೆ ಬೀಜನ ಹಾಕಬೇಡಿ. ಅಲ್ಲೂ ನೀವು 1 ಇಂಚ್ ಅಷ್ಟಕ್ಕೆ ಇಟ್ಕೊಂಡು ನಾಟಿ ಮಾಡೋದ್ರಿಂದ ನಿಮಗೆ ಅಲ್ಲೂ ಸಹ 7-8 ದಿವಸದೊಳಗಡೆ ಜರ್ಮಿನೇಷನ್ ಆಗಿರುತ್ತೆ. ಚೆನ್ನಾಗಿ ಅಲ್ಲೂ ಚೆನ್ನಾಗಿ ಬರುತ್ತೆ. ನರ್ಸರಿ ಮಾಡ್ಕೊಳ್ಳುವಾಗ ಈ ಶೀಟ್ ಬಿಟ್ಟು ಇನ್ನೂ ಬೇರೆ ಬೇರೆ ವಿಧಗಳಲ್ಲೂ ಮಾಡ್ಬೋದು. ಪ್ರತಿಯೊಬ್ಬರು ಒಂದು ಡಿಫ್ರೆಂಟ್ ವಿಧಾನದಲ್ಲಿ ಮಾಡ್ತಾರೆ. ನೀವು ಈ ಏನು 50 ತೂತಿರೋ ಅಂಥದ್ದು ನರ್ಸರಿ ಕಪ್ಪುದು ಶೀಟ್ ಬರುತ್ತೆ, ಅದರಲ್ಲೂ ಸಹ ನೀವು ಬೀಜನ ನಾಟಿ ಮಾಡಿ ಮಾಡ್ಕೋಬೋದು. ಆದರೆ ಅಲ್ಲಿ ಒಂದು ವಿಷಯನ ಗಮನದಲ್ಲಿ ಇಟ್ಕೋಬೇಕಾಗಿರೋದೇನು ಅಂದರೆ, ನೀವು ಕರೆಕ್ಟಾಗಿ 20ರಿಂದ 25 ದಿವಸದ ಒಳಗಡೆ ಅದು ತಾಯಿ ಬೇರು ಬರೋವಂಥ ಸಮಯದಲ್ಲೇ ಅಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಅಷ್ಟರೊಳಗಡೆ ನೀವು ನಿಮ್ಮ ಭೂಮಿಗೆ ಅದನ್ನು ವರ್ಗಾಯಿಸ್ಬಿಡಬೇಕು ಸಸಿಗಳನ್ನ. ಅದು ಅಲ್ಲದೆ ಪ್ಲಾಸ್ಟಿಕ್ ಲೋಟಗಳು ಏನು ಬರ್ತವೆ ಅದರಲ್ಲೂ ಸಹ ನೀವು ತೂತು ಮಾಡಿ, ಯಾಕೆಂದರೆ ತೂತು ಮಾಡಲೇಬೇಕು, ನೀರು ಹಾಕೋದು ಅಲ್ಲೇ ನಿಂತ್ಕೋಬಾರ್ದು, ನೀರು ಹೊರಗೆ ಹೋಗೋದಕ್ಕೆ ಜಾಗ ಮಾಡ್ಕೊಳ್ಳೋಕ್ಕೆ ನೀವು ತೂತು ಮಾಡಿ ಪ್ಲಾಸ್ಟಿಕ್ ಲೋಟಗಳನ್ನಲ್ಲೂ ಸಹ ನೀವು ಸಸಿಗಳನ್ನ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಹಾಲಿನ ಕವರ್ಗಳಿಗೆ ಏನು ಬರುತ್ತೆ ನಂದಿನಿದು, ಅದಕ್ಕೂ ಸಹ ನೀವು 1-2 ತೂತು ಮಾಡಿಕೊಂಡು ಅಲ್ಲೂ ಸಹ ನೀವು ಸಣ್ಣ ಪ್ರಮಾಣದಲ್ಲಿ ಸಸಿ ಮಾಡ್ಕೊತಾ ಇದ್ದೀರಾ ಅಂದರೆ ಮಾಡ್ಕೋಬೋದು. ಸೊ ಈ ಥರ ನೀವು ಒಂದು ಬೇರೆ ಬೇರೆ ರೀತಿಯಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಬೀಜಗಳನ್ನ ಸಸಿ ಮಾಡ್ಕೋಬೋದು. ನಿಮ್ಗೆ ಅನುಕೂಲಕ್ಕೆ ಏನು ಸಿಗುತ್ತೋ ಆ ವಸ್ತುಗಳನ್ನ ತೊಗೊಂಡು ಮಾಡಿ. ಅದನ್ನು ಬಿಟ್ಟು ನೀವು ಹೊರಗಡೆಯಿಂದ ತುಂಬ ಜಾಸ್ತಿ ಸಸಿಗಳನ್ನ ಅವಲಂಬಿತ ಆಗಬೇಡಿ ನರ್ಸರಿಗಳಿಗೆ. ನಾವು ರೈತರು ನಮ್ಮದೇ ಬೀಜಗಳನ್ನ ಸಂಸ್ಕರಣೆ ಮಾಡಿಕೊಂಡು ನಾವೇ ಸಸಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ಯಾವ ಸಸಿ ಬೆಳಿತಿದ್ದೀವಿ, ಎಲ್ಲಿಂದ ಬರ್ತಾಯಿದೆ ಬೀಜ, ಯಾವ ಥರ ತಳಿ ಬರುತ್ತೆ ಅನ್ನೋದನ್ನ ನೀವೇ ಬೆಳೆದಾಗ ನಿಮಗೆ ಅದು ಖಂಡಿತ ನಿಮಗೆ ಗೊತ್ತಿರುತ್ತೆ. ಅದರಲ್ಲಿ ನಷ್ಟಗಳು ಕಡಿಮೆ ಇರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಅನ್ನೋ ಸಮಸ್ಯೆ ಇರೋಲ್ಲ. ನೀವು ಡೈರೆಕ್ಟಾಗಿ ತೋಟದಲ್ಲೋ ತೋಟದ ಮನೆಯಲ್ಲೋ ನೀವೇ ಬೆಳ್ಕೊಳ್ಳಿ, ನೀವೇ ಮಾಡಿ. ಸೊ ತುಂಬ ಸುಲಭದ ಕೆಲಸ, ಇದರಲ್ಲಿ ಏನೋ ದೊಡ್ಡ ಸೈನ್ಸ್ ಇರೋದಿಲ್ಲ. ಸೊ ಇದೇ ಥರ ನೀವು ನಿಮ್ಮ ತೋಟಗಳಲ್ಲಿ ನೀವೇ ಬೆಳೆದು ನುಗ್ಗೆನ ಬಳಸಿ ನೀವು ಒಂದು 10 ಜನಕ್ಕೆ ನೆಕ್ಸ್ಟು ಬೀಜಗಳನ್ನ ಕೊಡಿ ಬೆಳೆದ ಮೇಲೆ. ಸೊ ನುಗ್ಗೆ ಎಲ್ಲರ ತೋಟದಲ್ಲೂ ಎಲ್ಲರ ಮನೆಯಲ್ಲೂ ಬೆಳೆಯೋಣ. ಹಾಗೆ ನಮ್ಮ ಆರೋಗ್ಯ ನುಗ್ಗೆಯಿಂದ ತುಂಬ ಇದೆ, ಬೆಳೆಸ್ಕೊಳ್ಳೋಣ ಅಂತ ಹೇಳಿ ನಮಸ್ಕಾರ.